ರೀಲ್ಸ್ ಮಾಡ್ತೀರಾ? ಪ್ರಾಣ ಕಳೆದುಕೊಳ್ಳುವಂಥ ಪ್ರಸಂಗ ಬಂದಿತ್ತು. ಎಚ್ಚರ! ಈ ರೀಲ್ಸ್ ಮಾಡುವಂಥ ಯುವಕರಿಗೊಂದು ಈ ವಿಡಿಯೋ ರೀಲ್ಸ್ ಹುಚ್ಚಾಟದ ಬಗ್ಗೆ ಸಂಪೂರ್ಣ ವರದಿಯನ್ನು ಹಾಕ್ತೀನಿ ನೋಡಿ. ಇಂದಿನ ಸಮುದಾಯ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಲೈಕ್ಸ್, ವ್ಯೂಸ್ ಹುಚ್ಚಾಟಕ್ಕೆ ಮುಂದಾಗುತ್ತಾರೆ. ಇತ್ತೀಚೆಗಷ್ಟೇ ಯುವತಿಯೊಬ್ಬಳು ಎತ್ತರ ಪ್ರದೇಶದಲ್ಲಿ ಸ್ಟಂಟ್ ಮಾಡಿ ನೆಟ್ಟಿಗರಿಂದ ಛೀಮಾರಿ ಹಾಕಿಸಿಕೊಂಡಿದ್ದಳು. ಇದೀಗ ಯುವಕರ ಸರದಿ. ಕಡಲ ಕಿನಾರೆಯಲ್ಲಿ ಥಾರ್ ಕಾರ್ ನಿಲ್ಲಿಸಿ ಸ್ಟಂಟ್ ಮಾಡಲು ಹೋಗಿದ್ದ ಯುವಕರು ಫಜೀತಿಗೆ ಸಿಲುಕಿದ್ದಾರೆ. ಯುವಕರು ಫಜೀತಿಗೆ ಸಿಲುಕಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ನೆಟ್ಟಿಗರು ಇದು ನಿಮಗೆ ಬೇಕಿತ್ತಾ ಎಂದು ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಕಚ್ ನಗರದ ಮುಂದ್ರಾ ಬೀಚ್ನಲ್ಲಿ ಈ ಘಟನೆ ನಡೆದಿದೆ. 2 ಥಾರ್ನಲ್ಲಿ ಬಂದ ಕೆಲ ಯುವಕರು 2 ವಾಹನಗಳು ಸಮುದ್ರದ ಆಳಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಥಾರ್ ಆಳಕ್ಕೆ ಹೋದಂತೆ ಮರಳಿನಲ್ಲಿ ಸಿಲುಕಿದ್ದರಿಂದ ಹಿಂದಕ್ಕೆ ಬರಲು ಆಗದೆ ಅಲ್ಲೇ ಸಿಲುಕಿವೆ. ಥಾರ್ಗಳು ಸಮುದ್ರದಲ್ಲಿ ಸಿಲುಕಿದ್ದರಿಂದ ಯುವಕರು ಸಹಾಯಕ್ಕಾಗಿ ಸ್ಥಳೀಯರಿಂದ ಸಹಾಯ ಪಡೆದುಕೊಂಡಿದ್ದಾರೆ. ಮತ್ತೊಂದು ರೀಲ್ಸ್ ಮಾಡಿದಂಥ ಫಜೀತಿ. ಎತ್ತರ ಕಟ್ಟಡದಿಂದ ನೇತಾಡಿದ ಯುವತಿ. ಪುಣೆ ಮೂಲದ ಯುವತಿಯೊಬ್ಬಳು ಎತ್ತರ ಕಟ್ಟಡದ ತುದಿಯಿಂದ ನೇತಾಡಿ ರೀಲ್ಸ್ ಮಾಡಿದ್ದಳು. ಯುವತಿಯ ಅಪಾಯಕಾರಿ ಸ್ಟಂಟ್ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ವೈರಲ್ ಆಗಿತ್ತು. ಪುಣೆ ವ್ಯಾಪ್ತಿಯ ಮುಂಬೈ-ಬೆಂಗಳೂರು ಹೆದ್ದಾರಿ ಬಳಿ ನಾರ್ರೆ ಪ್ರದೇಶದ ಕಟ್ಟಡ ಮೇಲ್ಭಾಗದಿಂದ ಯುವತಿ ಅಪಾಯಕಾರಿ ಸ್ಟಂಟ್ ಮಾಡಿದ್ದಾಳೆ. ಯುವತಿ ಕಟ್ಟಡದ ಟೆರೆಸ್ನಿಂದ ನೇತಾಡ್ತಾ ಇದ್ದಳು. ಸ್ನೇಹಿತರು ಆಕೆಯ ಕೈ ಹಿಡಿದಿದ್ದರೆ ಮತ್ತೋರ್ವ ಆ ದೃಶ್ಯವನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿಯುತ್ತಿದ್ದ. ಇನ್ನು ಸಾಮಾಜಿಕ ಜಾಲತಾಣ ಮಿನಿಯಾಗಿ ಮಾರು ಹೋಗಿರುವ ಬಹುತೇಕರು ಲೈಕ್ಸ್, ಫಾಲೋವರ್ಸ್ಗಾಗಿ ಚಿತ್ರ ವಿಚಿತ್ರ ರೀಲ್ಸ್ಗಳನ್ನು ಮಾಡ್ತಾನೆ ಇರ್ತಾರೆ. ಇನ್ನು ಕೆಲವರು ರೀಲ್ಸ್ ಹುಚ್ಚಿಗೆ ತಮ್ಮ ಪ್ರಾಣವನ್ನೇ ಪಣಕ್ಕಿಡುತ್ತಾರೆ. ಇದೀಗ ಅಂಥ ಆಘಾತಕಾರಿ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಫೇಮಸ್ ಆಗಲು ಅಥವಾ ಬೆಟ್ಟಿಂಗ್ ವಿಚಾರಕ್ಕೆ ಯುವಕ ಯುವತಿಯರು ಹುಚ್ಚು ಸಾಹಸಕ್ಕೆ ಕೈ ಹಾಕ್ತಲೇ ಇರ್ತಾರೆ. ಇದೇ ವಿಚಾರಕ್ಕೆ ಅನೇಕರು ಪ್ರಾಣ ಕಳೆದುಕೊಂಡಿದ್ದು ಉಂಟು. ಇದಕ್ಕೆ ನಿದರ್ಶನ ಮತ್ತು ಹುಚ್ಚಾಟದ ವಿಡಿಯೋ ಒಂದು ವೈರಲ್ ಆಗಿದೆ. ಹೌದು, ಹೈದರಾಬಾದ್ನಲ್ಲಿ ಯುವಕನೊಬ್ಬ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಚಲಿಸುತ್ತಿದ್ದ ಬಸ್ ಕೆಳಗೆ ಹಠಾತ್ತನೆ ಮಲಗುವ ಸಾಹಸ ರೀಲ್ಸ್ ಮಾಡಿದ್ದಾನೆ. ಬಹುತೇಕ ವಾಹನಗಳು ಸಂಚರಿಸುವ ಸಮಯದಲ್ಲಿ ಯುವಕನೊಬ್ಬ ದಿಢೀರ್ನ ರಸ್ತೆ ಮಧ್ಯಕ್ಕೆ ಬಂದು ನಿಂತಿದ್ದಾನೆ. ನಂತರ ಒಂದೆರಡು ಹೆಜ್ಜೆ ಮುಂದಕ್ಕೆ ಸಾಗಿ ಬಸ್ ಕೆಳಗೆ ಮಲಗಿದ್ದಾನೆ.